ರಾಜ್ಯದಲ್ಲಿ ಹೊಸ ಕೈಗಾರಿಕೆಗಳು ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಆಗ ಜನರ ಜೀವನ ಕೂಡ ಸುಧಾರಿಸುತ್ತೆ, ರಾಜ್ಯದ ಆರ್ಥಿಕೆಯೂ ಕೂಡ ಬೆಳೆಯುತ್ತೆ. ಆದರೆ ಇದೆಲ್ಲ ಆಗಬೇಕಂತ ಹೇಳಿದಾಗ ಸಹಜವಾಗಿಯೇ ಕೈಗಾರಿಕೆಗಳು ಬರೋದಕ್ಕೆ ಭೂಮಿ ಬೇಕಾಗುತ್ತೆ. ಇದರ ನಡುವೆ ರೈತರು ವಿರೋಧಿಸುವ ಕಾರಣಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ 1777 ಎಕರೆಯಷ್ಟು ಪ್ರದೇಶವನ್ನು ಕೈಬಿಡುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಿತು. ಕರ್ನಾಟಕದಲ್ಲಿ ಇರೋದೇ ಕೇವಲ 1777 ಎಕರೆ ಜಮೀನು ಏನೋ ಅನ್ನುವಂತಹ ರೀತಿಯಲ್ಲಿ ಆಂಧ್ರ ಸರ್ಕಾರ ಉದ್ಯಮಿಗಳನ್ನು ಏಕಾಏಕಿ ಕರ್ನಾಟಕ ಬಿಟ್ಟು ಬನ್ನಿ ಅನ್ನುವಂತಹ ಮುಕ್ತ ಆಹ್ವಾನ ಕೊಡೋದಕ್ಕೆ ಹೊರಟಿದೆ. ಇದು ಈಗ ರಾಜ್ಯ ಸರ್ಕಾರದ ಕೆಂಗಡಿಗೂ ಗುರಿಯಾಗಿದ್ದು ಆಂಧ್ರದ ಸಚಿವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಾವು ಈ ಜಮೀನನ್ನು ಸಂಪೂರ್ಣವಾಗಿ ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಅಬ್ಬಬ್ಬಾ, ನಮ್ಮ ರೈತರ ಸಂಭ್ರಮ ನೋಡ್ತಿದ್ರೆ ನಿಜಕ್ಕೂ ಖುಷಿಯಾಗತ್ತೆ. ಅನ್ನದಾತ ನಗ್ತಾಗಿದ್ರೆ ದೇಶಕ್ಕೆ ಬರಲ್ಲ ಅಂತ ಹಿರಿಯರು ಹೇಳೋ ಮಾತು ಈ ರೈತರ ಖುಷಿ ನೋಡಿದ್ರೆ ನಿಜ ಅನಿಸತ್ತೆ. ಯಾಕಂದ್ರೆ 3 ವರ್ಷಗಳಿಂದ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ 1777 ಎಕರೆ ಭೂಸ್ವಾಧೀನ ವಿರೋಧಿಸುತ್ತಿದ್ದ ರೈತರಿಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ಕೊಟ್ಟಿದ್ರು. ಬಲವಂತವಾಗಿ ರೈತರ ಭೂಮಿ ಸ್ವಾಧೀನ ಮಾಡಲ್ಲ ಅಂತ ಭೂಸ್ವಾಧೀನ ಪ್ರಕ್ರಿಯೆಯನ್ನೇ ರದ್ದು ಮಾಡಲು ಆದೇಶಿಸಿದ್ರು. ಇದು ರೈತರ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ಇದೇ ಖುಷಿ ಮಧ್ಯೆ ರಾಜ್ಯ ಸರ್ಕಾರದ ಕನಸಿನ ಕೈಗಾರಿಕಾ ಕಾರಿಡಾರ್ ಮುಚ್ಚಿ ಹೋಗುವ ಆತಂಕ ಎದುರಾಗಿದೆ. ದೇವನಹಳ್ಳಿ ಸುತ್ತ ಭೂಸ್ವಾಧೀನ ಕೈಬಿಡುತ್ತಿದ್ದಂತೆ ಏರೋಸ್ಪೇಸ್ ಉದ್ಯಮಿಗಳಿಗೆ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಪುತ್ರ ಗಾಳ ಹಾಕಿದ್ದಾರೆ. ಆಂಧ್ರಪ್ರದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ನಾರಾ ಲೋಕೇಶ್ ಏರೋಸ್ಪೇಸ್ ಉದ್ಯಮಿಗಳನ್ನ ಕರ್ನಾಟಕ ಬಿಟ್ಟು ಬನ್ನಿ ಅಂತ ಬಹಿರಂಗ ಆಹ್ವಾನ ನೀಡಿದ್ದಾರೆ. ಆತ್ಮೀಯ ಏರೋಸ್ಪೇಸ್ ಉದ್ಯಮಿಗಳೇ, ಸುದ್ದಿ ಕೇಳಿ ಬೇಸರವಾಯಿತು. ನಿಮಗಾಗಿ ನನ್ನ ಬಳಿ ಇದಕ್ಕಿಂತ ಉತ್ತಮ ಐಡಿಯಾ ಇದೆ. ನೀವು ಆಂಧ್ರಪ್ರದೇಶವನ್ನ ಏಕೆ ನೋಡಬಾರದು? ಅತ್ಯುತ್ತಮ ಪ್ರೋತ್ಸಾಹ ಧನ ಕೊಡ್ತೀವಿ. 8,000 ಎಕರೆಗೂ ಹೆಚ್ಚು ಬಳಸಲು ಸಿದ್ಧವಾದ ಭೂಮಿ ರೆಡಿ ಇದೆ. ಬೆಂಗಳೂರಿಂದ ಕೂಗಳತೆ ದೂರದಲ್ಲೇ ಇದೆ. ಆಕರ್ಷಕ ಏರೋಸ್ಪೇಸ್ ನೀತಿಯನ್ನ ನಾವು ನಿಮಗಾಗಿ ಮಾಡಿಕೊಡ್ತೀವಿ. ಶೀಘ್ರದಲ್ಲೇ ನಿಮ್ಮ ಭೇಟಿ ನಿರೀಕ್ಷಿಸುತ್ತೇನೆ. ಬನ್ನಿ, ಕೂತು ಚರ್ಚಿಸೋಣ. ಇದು ಭೂಸ್ವಾಧೀನಕ್ಕೆ ಹೊರಡಿಸಿದ್ದ ಫೈನಲ್ ನೋಟಿಫಿಕೇಶನ್ ಕರ್ನಾಟಕ ಸರ್ಕಾರ ರದ್ದು ಮಾಡುತ್ತಿದ್ದಂತೆ ಆಂಧ್ರ ಸಚಿವ ಮಾಡಿರುವ ಎಕ್ಸ್ಪೋಸ್ಟ್. ಕಳೆದ ಜೂನ್ 25ರಂದು ಇದೇ ನಾರಾ ಲೋಕೇಶ್ ಮೈಸೂರಿನ ಹೆಮ್ಮೆಯ ಬೆಲ್ಲದ್ ಹುಲಿರಂ ಕಂಪನಿಗೂ ಆಹ್ವಾನ ಕೊಟ್ಟಿದ್ರು. ಕರ್ನಾಟಕದ ತೆರಿಗೆ ನೀತಿ ದುಬಾರಿಯಾಗ್ತಿದೆ ಅಂದಿದ್ದ ಬೆನ್ನಲ್ಲೇ ಹುಲಿರಂ ಕಂಪನಿಯನ್ನ ಆಂಧ್ರಪ್ರದೇಶಕ್ಕೆ ಆಹ್ವಾನಿಸಿದ್ರು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿರುವ HAL ಉತ್ಪಾದನಾ ಘಟಕವನ್ನು ಆಂಧ್ರಕ್ಕೆ ಸ್ಥಳಾಂತರಿಸುವಂತೆ ನಾಯ್ಡು ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ಹಾಕಿತ್ತು. ವಿರೋಧ ಹೆಚ್ಚಾಗ್ತಿದ್ದಂತೆ ತಣ್ಣಗಾಗಿತ್ತು. ಈಗ ದೇವನಹಳ್ಳಿ ತಾಲೂಕಿನಲ್ಲಿ ಆಗಬೇಕಿದ್ದ ಏರೋಸ್ಪೇಸ್ ನಿರ್ಮಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ರದ್ದಾಗ್ತಿದ್ದಂತೆ ಆಂಧ್ರ ಸಚಿವರ ಕಣ್ಣು ಕರ್ನಾಟಕದ ಉದ್ಯಮಗಳ ಮೇಲೆ ಬಿದ್ದಿದೆ. ವಿಷಯದ ಗಂಭೀರತೆ ಅರಿತ ಕೈಗಾರಿಕಾ ಸಚಿವ MB ಪಾಟೀಲ್ ಕೂಡ ಎಕ್ಸ್ ಮೂಲಕವೇ ಮೊದಲು ತಿರುಗೇಟು ಕೊಟ್ಟರು. ಕರ್ನಾಟಕ ಕೇವಲ ಭೂಮಿಯನ್ನ ನೀಡುವುದಿಲ್ಲ, ಭಾರತದ ನಂಬರ್ 1 ಏರೋಸ್ಪೇಸ್ ಮತ್ತು ರಕ್ಷಣಾ ವ್ಯವಸ್ಥೆ ನಿರ್ಮಿಸಿದೆ. ನಾವು ದಶಕಗಳಿಂದ ದೇಶದ ಪ್ರಬಲ ಏರೋಸ್ಪೇಸ್ ನೆಲೆ ನಿರ್ಮಿಸಿದ್ದೇವೆ. ಭಾರತದ ಏರೋಸ್ಪೇಸ್ ಉತ್ಪಾದನೆಗೆ 65% ಕೊಡುಗೆ ನೀಡಿದೆ. ಕರ್ನಾಟಕ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಇದು ಕೇವಲ ಭೂಮಿಯ ಬಗ್ಗೆ ಅಲ್ಲ, ಪ್ರತಿಭೆ, ನಾವೀನ್ಯತೆ ಬಗ್ಗೆ ಏನು, ಯಾವಾಗ, ಹೇಗೆ ಮಾಡಬೇಕು ಎಂದು ನಮಗೆ ತಿಳಿದಿದೆ. ಕರ್ನಾಟಕ $1 ಟ್ರಿಲಿಯನ್ ಆರ್ಥಿಕತೆ ತಲುಪುವ ಮೊದಲ ರಾಜ್ಯವಾಗಲಿದೆ. ಏರೋಸ್ಪೇಸ್ ಮಾತ್ರವಲ್ಲ, ಹಲವು ಹೊಸ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದೆ. ಈಗಾಗಲೇ ಅಸ್ತಿತ್ವದಲ್ಲಿರುವ ಕೈಗಾರಿಕೆಗಳನ್ನು ಇಲ್ಲಿ ವಿಸ್ತರಿಸುತ್ತಿದ್ದೇವೆ. ಅಭಿವೃದ್ಧಿ ಮತ್ತು ಹೂಡಿಕೆ ಅಗತ್ಯವಿರೋ ಭೂಮಿ, ಪರಿಸರವನ್ನ ರಾಜ್ಯ ಕೊಡುತ್ತಿದೆ. ನಿಮ್ಮ ರಾಜ್ಯಕ್ಕೂ ಶುಭವಾಗಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹೀಗೆ ತಿರುಗೇಟು ಕೊಟ್ಟ ಬೃಹತ್ ಕೈಗಾರಿಕಾ ಸಚಿವರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಗೃಹ ಸಚಿವ ಪರಮೇಶ್ವರ್ ಬೆಂಬಲ ಕೊಟ್ರು. ಸಮಯ ಸಾಧಕರ ನಡೆ ಅಂತ ಲಾಡ್ ಹೇಳಿದ್ರೆ ಆಂಧ್ರ ಭೂಮಿ ಒಣ ಪ್ರದೇಶ, ಕೃಷಿಗೆ ಲಭ್ಯವಿಲ್ಲ ಅಂದ್ರು. ಏರೋಸ್ಪೇಸ್ ಉದ್ಯಮಿಗಳು ಕೇಳಿದ ಕಡೆ ಭೂಮಿ ಕೊಡಲು ಸಿದ್ಧ ಅಂದ್ರು MB ಪಾಟೀಲ್. 2 ಸಾಲ್ ಅಂತಾರೆ. ಈ ತರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸ್ಬೇಕು? ಮೊದಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ. ಒಂದು ಎನಿವೆ ಐದರ್ ಬೇರೆ ಎಲ್ಲಾನು ಒಂದು ಜಾಗದಲ್ಲಿ
ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, ನಮ್ಮ IT ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳು ಇಬ್ಬರು ಪ್ರೊಆಕ್ಟಿವ್ ಇದ್ದಾರೆ. ಬೇರೆ ಒಂದು ಜಾಗದಲ್ಲಿ ಎಲ್ಲೋ ಲ್ಯಾಂಡ್ ಹುಡುಕೊಡ್ತಕ್ಕಂಥದ್ದು ಆಗ್ತದೆ. ಇದೇನೋ ಸಮಯ ಸಾಧಕನಂಗೆ ಒಂದು ಫೀಟ್ ಮಾಡಿದ ತಕ್ಷಣ ನೀವು ಇದನ್ನ ಇಶ್ಯೂ ಮಾಡಬಾರ್ದು ಅಂತ. ಯಾಕಂದ್ರೆ ದಟ್ಸ್ ನಥಿಂಗ್ ಲೈಕ್ ದಟ್. ಯು ಶುಡ್ ಗೋ ಅಂಡ್ ಆಸ್ಕ್ ಹಿಮ್ ವೈ ಡಿಡ್ ಯು ಟ್ರೀಟ್ ಹಿಮ್ ನೌ ಟು ಗೋ ವೇರ್ ನಾಟ್ ಟು ಗೋ. ಬಟ್ ಆಸ್ ಫಾರ್ ದ ಲ್ಯಾಂಡ್, ದ ಆಲ್ಟರ್ನೇಟಿವ್ ಲ್ಯಾಂಡ್, ಡೆಫಿನೆಟ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಎರಡೂ ಮಿನಿಸ್ಟರ್ಗಳು, ಯಾರು ಪ್ರಿಯಾಂಕ್ ಖರ್ಗೆ ಅವರು ಅಂಡ್ ಆಸ್ ವೆಲ್ ಆಸ್ ನಮ್ಮ MB ಪಾಟೀಲ್ ಅವರು, ಡೆಫಿನೆಟ್ಲಿ ದೇ ಆರ್ ಹೆಡ್ಡಿಂಗ್ ದೋಸ್ ಡಿಪಾರ್ಟ್ಮೆಂಟ್ಸ್. ದೇ ವಿಲ್ ಸೀ ಟು ದಟ್ ದ ಲ್ಯಾಂಡ್ ವಿಲ್ ಬಿ ಕಾಂಪನ್ಸೇಟೆಡ್ ಸಮ್ವೇರ್. ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ಅವ್ರಿಗೆ ಎಲ್ಲ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ, ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ, ನಾನು ಟ್ವೀಟ್ ಕೂಡ ಮಾಡ್ತಾ ಇದ್ದೀನಿ. ನಾನು ಕೊಡ್ತೀನಿ ಬಿಡಿ. ಈಗ MB ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಭಾಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು 1777 ಎಕರೆಯನ್ನು ನಾವು ಡ್ರಾಪ್ ಮಾಡ್ತೀವಿ ಅಂತೇಳಿ ನಿನ್ನೆ ರೈತರ ಪರವಾಗಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಕೊಡ್ತೀವಿ ಅಂತ. ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ. ನೀವು ಹಿಂದೂಪುರ ಆ ಕಡೆ ಹೋಗಿ ನೋಡಿದ್ರೆ ಒಣ ಪ್ರದೇಶ, ಹೆಚ್ಚು ಕೃಷಿಗೆ ಲಭ್ಯ ಇರತಕ್ಕಂಥದ್ದಲ್ಲ. ಹಾಗಾಗಿ ಆ ಭೂಮಿಯನ್ನು ಅವರು ಇಂಡಸ್ಟ್ರಿ ಮಾಡೋದಕ್ಕೆ ಕೊಡ್ಬೋದು ಅಂತೇಳಿ. ಆಂಧ್ರ ಪ್ರದೇಶ ಕರ್ನಾಟಕದ ವಿರುದ್ಧ ಕುತಂತ್ರ ಹೆಣೆದಿದೆ. ಆ ಆಹ್ವಾನವನ್ನು ಉದ್ಯಮಿಗಳು ಸ್ವೀಕರಿಸ್ತಾರ? ಕರ್ನಾಟಕದಲ್ಲದೆ ಬೇರೆ ಕಡೆ ಭೂಮಿ ಕೇಳ್ತಾರ? ಸಿದ್ದರಾಮಯ್ಯ ಸರ್ಕಾರ ಈಗ ಏನು ಮಾಡುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.